ನೀವು ಊಟಕ್ಕೆ ಎಷ್ಟು ಬೆಲೆ ಕೊಡ್ತೀರಾ? ಇದು ಏನಕ್ಕೆ ಕೇಳಿದ್ರು ಅಂದರೆ ನಾವು ಜಾಸ್ತಿ ಹೋಟೆಲ್ ಪ್ರಮೋಷನ್ಸ್ಗಳು ಸರಿಯಾಗಿ ತಿನ್ನೋದು ಅದೆಲ್ಲ ಮಾಡ್ತೀವಲ್ಲ, ನನ್ನ ಪ್ರಕಾರ ಅದನ್ನ ನೋಡ್ಕೊಂಡು ಕೇಳಿರ್ಬೋದು. ಸೊ ಊಟಕ್ಕೆ ಎಷ್ಟು ಬೆಲೆ ಕೊಡ್ತೀರ? ಅದನ್ನ ಇವನೇ ಹೇಳಿ, ಇವನೇ ಚೆನ್ನಾಗಿ ಆನ್ಸರ್ ಕೊಡ್ತಾನೆ. ನಾನು ಸಿಕ್ಕಾಪಟ್ಟೆ ಬೆಲೆ ಕೊಡ್ತೀನಿ. ಐ ಥಿಂಕ್ ನೀನು ನೋಡಿರ್ತೀಯ ಅನ್ಸುತ್ತೆ. ಹೌದು, ಇವ್ನು ಊಟ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಇವ್ನು ಮೊದಲಿಂದನೂ ಅಷ್ಟೇ ನಮಸ್ಕಾರ ಮಾಡ್ಕೊಂಡು ಊಟ ಮಾಡೋದು ಅಂತ ಮಾಡ್ತಾನೆ. ಮತ್ತು ನಾವು ಹೆಂಗಾರ ಊಟ ಮಾಡ್ಬೇಕಾದ್ರೆ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಅಂದರೆ ಕಾಲೆಲ್ಲ ಹಾಕಂಗೆ ಕೂತಿದ್ರೆ ಇವ್ನು ಆ್ಯಕ್ಚುಲಿ ಬೈತಾನೆ. ಕ್ಲೀನಾಗಿ ಕೂತ್ಕೋಬೇಕು, ಬೆಲೆ ಕೊಡಬೇಕು, ಊಟಕ್ಕೆ ಯಾವಾಗಲೂ ಮರ್ಯಾದೆ ಕೊಡಬೇಕು ಅಂತೆಲ್ಲ ಹೇಳ್ತಿರ್ತಾನೆ. ಮಾತ್ರ ಇವನು ತುಂಬ ಕೊಡ್ತಾನೆ ಮರ್ಯಾದೆ. ಏನು ಕೊಡ್ತಿರ್ತಾನೆ. ನಾನು ಕೊಡ್ತೀನಿ ಅಂದರೆ ನಮಗೆ ಗೊತ್ತಾಗಲ್ಲ, ಯಾವುದಾದ್ರು ನೆನಪಲ್ಲಿ ಇರ್ತೀವಿ, ಯಾವುದಾದ್ರೂ ಫೋನ್ ನೋಡ್ಕೊಂಡೆಲ್ಲ ಊಟ ಮಾಡ್ತಿರ್ತೀವಿ, ಇವ್ನು ಬೈತಾನೆ ಫೋನ್ ನೋಡ್ಕೊಂಡು ಊಟ ಮಾಡ್ಬಾರ್ದು ಹಂಗೆ ಹಿಂಗೆ ಅಂತ. ಸೊ ತುಂಬ ಬೆಲೆ ಕೊಡ್ತಾನೆ. ಅದೇ ನಾವು ಊಟಕ್ಕಂತೂ ಸಿಕ್ಕಾಪಟ್ಟೆ ಬೆಲೆ ಕೊಡ್ತೀನಿ. ಯಾಕಂದರೆ ನಾವು ಆರೋಗ್ಯವಾಗಿದ್ದೀವಿ ಅಂದರೆ ನಮಗೆ ಊಟನೇ ಕಾರಣ ಅಲ್ವಾ. ಸೊ ಯಾಕಂದ್ರೆ ಊಟ ಚೆನ್ನಾಗಿ ಇದ್ರೆ ತಾನೇ ನಾವು ಎನರ್ಜಿ ಆಗಿರೋದು. ಸೊ ನಾನು ಪ್ರತಿ ಸಲ ನನಗೆ ನೆನಪಲ್ಲ, ನಾನು ಪ್ರತಿ ಸಲನೂ ಮೊದಲನೇ ತುತ್ತು ತಿನ್ಬೇಕಾದ್ರೆ ನಾನು ಹಿಂಗೆ ಅಂದ್ಬಿಟ್ಟೆ ನಾನು ನಮಸ್ಕಾರ ಮಾಡಿ ತಿಂತೀನಿ. ಸಿಕ್ಕಾಪಟ್ಟೆ ಬೆಲೆ ಕೊಡ್ತೀವಿ. ಊಟ ಒಂಥರ ದೇವರಿದ್ದಂಗೆ. ಈ ಥರ ನೀವು ಕೇಳಿರೋ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳಿಗೆ ನಾವು ಆನ್ಸರ್ ಮಾಡಿ ನನ್ನ ಸಾಮ್ರಾಟ್ ಶೆಟ್ಟಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಇವಾಗಲೇ ಹೋಗಿ ನೋಡಿ.